ಇವತ್ತೇನು ಅಡ್ಡಪಲ್ಲಕ್ಕಿ ಉತ್ಸವ ಮತ್ತು ಯಡಿಯೂರಪ್ಪನವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕಾರಿ ಸಮಿತಿಗಳ ಉಪಾಧ್ಯಕ್ಷನಾಗಿ ಈ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯಾದ್ಯಂತ ಮಠಗಳಿಗೆ ಗುರುಗಳಿಗೆ ಕರೆಯುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ. ಯಾಕಂದರೆ ವೀರಶೈವ ಲಿಂಗಾಯತ ಮಹಾಸಭಾ ಅಂದರೆ ಅದು ಬೇರೆ ಕಮಿಟಿನೇ ಬೇರೆ ಆಗ್ತದೆ. ಹಂಗಾಗಿ ನಮಗೇನು ಉಪಾಧ್ಯಕ್ಷರು ಮಾಡ್ಯಾರೋ ಆ ಉಪಾಧ್ಯಕ್ಷರ ಒಂದು ಮೇಲೆ ನಾನು ಇವತ್ತು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀನಿ. ಮಾಧ್ಯಮ ಮಿತ್ರರು ಎಲ್ಲರಿಗೂ ನಾನು ವಂದನೆ ತಿಳಿಸ್ತಾ ನಮ್ಮ ಜಿಲ್ಲೆಯ ಎಲ್ಲ ಜನಸಾಮಾನ್ಯರು ಮತ್ತು ನಮ್ಮ ಸಮಾಜದ ಪ್ರಮುಖರಿಗೆ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ, ನಮ್ಮ ಅಖಿಲ ಭಾರತ ಇದರಿಂದ ಪಂಚಪೀಠಾಧೀಶ್ವರರು ಸುಮಾರು 34 ವರ್ಷಗಳ ಹಿಂದೆ ನಮ್ಮ ಗಂಗಾಧರ ಸ್ವಾಮಿಗಳು ಇದ್ದಾಗ ಇಡೀ ಶಿವಮೊಗ್ಗದಲ್ಲಿ ಈ ಅಡ್ಡಪಲ್ಲಕ್ಕಿ ಉತ್ಸವ ನಡೆದಿತ್ತು. ಅದ್ದೂರಿಯಾಗಿ ಶಿವಮೊಗ್ಗದಲ್ಲಿ ನಡೆದಿತ್ತು. 34 ವರ್ಷಗಳ ತದನಂತರ ಈಗ ಈ ಒಂದು ಅಡ್ಡಪಲ್ಲಕ್ಕಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದು ಮುಂದಿನ ಈ ತಿಂಗಳು 17ನೇ ತಾರೀಕು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾಗಿ ಲೋಕಸಭಾ ಸದಸ್ಯ ರಾಘವೇಂದ್ರ ಅವರಿದ್ದಾರೆ, ಅಧ್ಯಕ್ಷರಾಗಿ ನಮ್ಮ ರುದ್ರೇಗೌಡರಿದ್ದಾರೆ, ಕಾರ್ಯಾಧ್ಯಕ್ಷರಾಗಿ ಐನು ಮಂಜುನಾಥ್ ಅವರಿದ್ದಾರೆ, ಆಮೇಲೆ ಕಾರ್ಯದರ್ಶಿಗಳಾಗಿ ಷಡಾಕ್ಷರಿ ಅವರು, ಬಳ್ಳಿಕೆರೆ ಸಂತೋಷ್ ಅವರಿದ್ದಾರೆ, ಉಪಾಧ್ಯಕ್ಷರಾಗಿ ನಾವೆಲ್ಲರೂ ಸರ್ಜಿ ಇವರು. ಯಾವುದೇ ಜಾತಿ ಇದಲ್ಲ, ಧರ್ಮ ಪ್ರಚಾರ ಮಾಡಬೇಕು. ಜನಗಳಲ್ಲಿ ಧರ್ಮ ಕಡಿಮೆ ಆಗಿರೋದ್ರಿಂದ ಜನಗಳಿಗೆ ಮತ್ತು ಇವತ್ತಿನ ಯುವ ಪೀಳಿಗೆಗೆ ಧರ್ಮದ ಬಗ್ಗೆ ತಿಳಿಸ್ಕೊಡುವಂಥ ಕೆಲಸ ಆಗಬೇಕು ಅಂತ ಹೇಳಿ ಈ ಒಂದು ಅಡ್ಡಪಲ್ಲಕ್ಕಿ ಉತ್ಸವನ ಅದ್ದೂರಿಯಾಗಿ ಮಾಡಿ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ವಿಷಯವನ್ನು ವಿತರಿಸಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಹಾಕಿಕೊಂಡು 17ನೇ ತಾರೀಕು ಶಿವಮೊಗ್ಗದ ಗಾಂಧಿ ಬಜಾರಿನ ಬಸವೇಶ್ವರ ದೇವಸ್ಥಾನದಿಂದ ಹೊರಟು ನೆಹರು ರಸ್ತೆ ಮುಖಾಂತರ ಏನು ಅಲ್ಲಮಪ್ರಭು ಬಯಲು ಇದು ಅಲ್ಲಿ ಸಾಯಂಕಾಲ ಒಂದು ಅದ್ದೂರಿಯಾದ ಧರ್ಮಸಭೆ ನಡೀತಾ ಇದೆ. ಆ ಸಭೆಯೊಳಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಕಾಲ ಸಮಾಜಕ್ಕೋಸ್ಕರ ದುಡಿದಂಥ ಎಲ್ಲ ಜನಾಂಗಕ್ಕೂ ಒಂದು ಉತ್ತರವನ್ನು ಕೊಟ್ಟು ಎಲ್ಲರಿಗೂ ಶ್ರೇಯಸ್ಸನ್ನು ಬೆಳೆಸಿದಂಥ ನಮ್ಮ ಯಡಿಯೂರಪ್ಪನವರಿಗೂ ಸಹ ಒಂದು ಕೃತಜ್ಞತಾ ಸಭೆಯನ್ನು ಸಹ ಆ ಒಂದು ಸಂದರ್ಭದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವೆರಡೂ ಕಾರ್ಯಕ್ರಮಗಳನ್ನು ಅವತ್ತು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಇದ್ರ ಮೇಲೆ ನಿರೀಕ್ಷೆ 50,000 ಜನ ಸೇರ್ಬೋದು ಅಂತ ಇದೆ. ಆ ಒಂದು ಇದಕ್ಕೆ ಎಲ್ಲ ತಾಲೂಕಿನಲ್ಲೂ ನಾವು ಎಲ್ಲ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ನಾವು ಉಪಾಧ್ಯಕ್ಷನಾಗಿ ಮೊನ್ನೆ ಶಿಕಾರಿಪುರ ತಾಲೂಕಿನ ಎಲ್ಲ ತಾಲೂಕು ಗುರುಗಳಿಗೂ ಹೋಗಿ ಕಂಡು, ಏಕೆಂದರೆ ಪೋಸ್ಟ್ನ ಕಳಿಸಬಾರ್ದು, ಖುದ್ದಾಗಿ ಕರಿಬೇಕು ಅಂತ ಹೇಳಿ ಎಲ್ಲರಿಗೂ ಕಂಡಿದ್ದೀವಿ. ಇವತ್ತು ಅಷ್ಟೇ ನಿಮ್ಮ ಸಭಾದಾಗೆ ಬೆಳಗ್ಗೆ 9 ಗಂಟೆಯಿಂದ ಎಲ್ಲರಿಗೂ ಒಂದು ಕಂಡು ಆಹ್ವಾನ ಕೊಟ್ಟು ಬಂದಿದ್ದೀವಿ. ಎಲ್ಲರೂ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಂತ ಹೇಳಿದ್ದಾರೆ. ಈ ಒಂದು ಎಲ್ಲ ಜಿಲ್ಲೆಯ ಎಲ್ಲ ಮಠಾಧೀಶರ ಜೊತೆಗೆ ಎಲ್ಲ ಪ್ರಮುಖರು ಆಗಮಿಸಿ ಎಂದು ನಮ್ಮ ಶಿವಮೊಗ್ಗ ತಾಲೂಕಿನ ನಮ್ಮ ಗುರುಕುಮಾರ್ ಪಾಟೀಲು ಅವರ ಸ್ನೇಹಿತರು ಎಲ್ಲರ ಕಮಿಟಿಯವರು ಹೆಚ್ಚಿನ ಜನವನ್ನು ಕರ್ಕೊಂಡ್ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಳ್ಬೇಕು. ಸುಮಾರು ಶಿವಾಚಾರ್ಯರು ಒಂದು 50ರಿಂದ 100 ಜನ ಶಿವಾಚಾರ್ಯರು ಸೇರುವಂಥ ಒಂದು ಪ್ರಮೇಯ ಇದೆ. ಯಾಕಂದರೆ ನಮ್ಮ ಇಲ್ಲಿ ಶಿವಮೊಗ್ಗ ಜಿಲ್ಲೆ ಒಳಗೆ ಸ್ವಾಮಿಗಳು 32 ಜನ ಇದ್ದಾರೆ. ಆದರೆ ಬೇರೆ ಬೇರೆ ರಾಜ್ಯಾದ್ಯಂತ ಸ್ವಾಮಿಗಳೆಲ್ಲ ಬರ್ತಿದ್ದಾರೆ. ಅವತ್ತು ಆ ಒಂದು ಕಾರ್ಯಕ್ರಮ ನೋಡೋದಕ್ಕೆ ಒಂದು ಕಣ್ಣಿಗೆ ಹಬ್ಬ ಇರ್ತಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡ್ಬೇಕು. ಮಾಧ್ಯಮ ಮಿತ್ರರು ಸ್ವಲ್ಪ ಹೆಚ್ಚಿನ ಪ್ರಚಾರ ಕೊಟ್ಟು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಳ್ಬೇಕು, ಮಾಡಿಕೊಡ್ತೀರಾ ಅಂತೇಳಿ ನಾನು ನಂಬಿದ್ದೀನಿ.